ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಬಗ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯ ಆಗಲಿ ಅಥವಾ ಯಾವುದೇ ಪಂದ್ಯ ಆಗಿದ್ದರೂ ಸಹ ಅದು ಅತ್ಯಂತ ರೋಚಕತೆಯ ಕ್ಷಣಗಳಿಗೆ ಸಾಕ್ಷಿಯಾಗುತ್ತದೆ. ಆಟಗಾರರ ನಡುವೆ ಸ್ಲೆಡ್ಜಿಂಗ್, ತಳ್ಳಾಟ, ನೂಕಾಟ ಇದ್ದೇ ಇರುತ್ತೆ. ಮಾತಿನ ಚಕಮಕಿ, ಸವಾಲು, ತಿರುಗೇಟು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತವೆ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವಿನ ಮ್ಯಾಚ್ಗಳಲ್ಲಿ. ಈ ಬಾರಿಯ T20 ವಿಶ್ವಕಪ್ ಟೂರ್ನಿಯಲ್ಲಿ ಇಂಡೋ-ಪಾಕ್ ಪಂದ್ಯದಲ್ಲಿ ಸ್ಲೆಡ್ಜಿಂಗ್ ಇರಲೇ ಇಲ್ಲ. ಪಾಕಿಸ್ತಾನ ಬ್ಯಾಟಿಂಗ್ ಮಾಡದೇ ಮಕಾಡೆ ಮಲಗಿತ್ತು. ಕನಿಷ್ಠ ಭಾರತ ಬ್ಯಾಟಿಂಗ್ ಮಾಡುವಾಗಲೂ ಸಹ ಶಾಂತವಾಗಿ ಪಂದ್ಯ ನಡೆದಿತ್ತು. ಇದರ ಹಿಂದೆ ಸೂರ್ಯಕುಮಾರ್ ಯಾದವ್ ಮಾಡಿದಂಥ ಈ ಒಂದು ಪ್ಲ್ಯಾನ್. ನಿನ್ನೆ ನಡೆದಂಥ ಪಂದ್ಯದಲ್ಲಿ ಯಾವುದೇ ರೀತಿಯ ಸ್ಲೆಡ್ಜಿಂಗ್ ಆಗಲಿ, ನುಕಾಟ ಆಗಲಿ, ತಳ್ಳಾಟ ಆಗಲಿ ಯಾವುದೂ ಸಹ ನಡೆಯಲಿಲ್ಲ. ಅದಕ್ಕೆಲ್ಲ ಸೂರ್ಯಕುಮಾರ್ ಯಾದವ್ ತಮ್ಮ ತಂಡಕ್ಕೆ ಅಂದರೆ ಟೀಮ್ ಇಂಡಿಯಾಕ್ಕೆ ನೀಡಿದಂಥ ಸೂಚನೆಯಿಂದ ನಿನ್ನೆ ನಡೆದಂಥ ಪಂದ್ಯದಲ್ಲಿ ಯಾವುದೇ ರೀತಿಯ ಸ್ಲೆಡ್ಜಿಂಗ್ಗಳು ಆಗಲಿಲ್ಲ. ಹಾಗಾದರೆ ಟೀಮ್ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಸಹ ಆಟಗಾರರಿಗೆ ಮಹತ್ವದ ಸೂಚನೆಯನ್ನು ನೀಡಿದ್ದರು. ನಮ್ಮ ಉತ್ತರ ಏನಿದ್ದರೂ ಅದು ಆಟದ ಮೂಲಕವೇ ಇರಬೇಕು. ಮಾತಿನ ಚಕಮಕಿ, ತಳ್ಳಾಟ, ನೂಕಾಟ, ಸವಾಲುಗಳು ಬೇಡ ಎಂದು ಖಡಕ್ ಸೂಚನೆ ನೀಡಿದ್ದರು. ನಾವು ಪಾಕಿಸ್ತಾನವನ್ನು ಸ್ಲೆಡ್ಜಿಂಗ್ನಿಂದ ಎದುರಿಸುವ ಅವಶ್ಯಕತೆ ಇಲ್ಲ. ಅನಿವಾರ್ಯತೆಯೂ ನಮಗಿಲ್ಲ. ನಮ್ಮ ಪರ್ಫಾರ್ಮೆನ್ಸ್ ಇದಕ್ಕಿಂತ 1000 ಪಟ್ಟು ಮೇಲಿದೆ. ನಮ್ಮ ಉತ್ತರ ಏನಿದ್ದರೂ ನಮ್ಮ ಗೇಮ್ ಮೂಲಕವೇ ಇರಬೇಕು. ಕೆಣಕಿದರೂ ತಾಳ್ಮೆ ಕಳೆದುಕೊಳ್ಳಬೇಡಿ ಎಂದು ಸೂರ್ಯಕುಮಾರ್ ಯಾದವ್ ಖಡಕ್ ಸೂಚನೆಯನ್ನು ಟೀಮ್ ಇಂಡಿಯಾದ ಆಟಗಾರರಿಗೆ ನೀಡಿದ್ದನ್ನು BCCI ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದೆ. ಫ್ರೆಂಡ್ಸ್, T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಅದ್ಭುತವಾದ 61 ರನ್ಗಳ ಜಯಗಳಿಸುವುದರ ಮೂಲಕ ಸೂಪರ್ 8ಗೆ ಇಂಡಿಯಾ ಸ್ಥಾನವನ್ನು ಪಡೆದಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೆ. ನಮಸ್ಕಾರ, ಧನ್ಯವಾದಗಳು.